ಅಪ್ಪು ಅಪ್ಪು ಅಂದರೆ ಅಪ್ಪಟ ಅಭಿಮಾನಿ ಅವನು, ತುಂಬ ಅಭಿಮಾನಿ. ಹುಡುಕಿಂದ ಹೋದ್ರು ಅದು ಎಲ್ಲೂ ಸಿಗೋದು ಮಾಣಿಕ್ಯ ಅದು. ನನಗಂತೂ ಅವ್ನು ನಿಜವಾಗ್ಲೂ ಹೋದಾಗಿಂದ ಇಲ್ಲೇ ದೇವಸ್ಥಾನದಿಂದ ಇದ್ದಿ ನಾವು, ಭಾಳ ಬೇಜಾರು. ಬಾವಾಗ ಬರೋರು ಮಾತಾಡ್ಸೋರು ಇಲ್ಲಿ ಹಿಂದೆ ಇದ್ದು, ಸ್ಟುಡಿಯೋ ಹಿಂದೆನೇ ಇದ್ದು. ಇವಾಗ ಸ್ವಲ್ಪ ದೂರ ಹೋಗ್ಯಾವಿ. ಆದರೆ ಅವ್ನು ಸಾವು ಬರಬಾರ್ದಾಗಿತ್ತಪ್ಪ. ಯಾಕೆ ಬಂತು ಆ ದೇವ್ರು ಒಳ್ಳೆಯನ್ನೇ ಕರ್ಕೊಂಡು ಹೋಗ್ಬಿಟ್ರಲ್ಲ, ಕೆಟ್ಟನೇ ಉಳ್ಳ ಬಿಟ್ಟು ಅವನೊಬ್ಬನೇ ಕರ್ಕೊಂಡು ಹೋಗಿ. ಅದೇ ಮನಸ್ಸಿಗೆ ಬೇಜಾರು. ರಾಜ್ಕುಮಾರ್ ಆಗಲಿ ಯಾರೇ ಆಗಲಿ ಭಾಳ ಮನಸ್ಸಿನ ನೋವಾಗ್ತದೆ. ರಾಜ್ಕುಮಾರು ಅಪ್ಪು ತುಂಬ ಅಪ್ಪಟ ಅಭಿಮಾನಿ ನನಗೆ ಅವರು. ನಮ್ಮ ದಾವಣಗೆರೆ ಇಲ್ಲೇ ಇದೆ. ದಾವಣಗೆರೆ ಇಲ್ಲೇ ಇದೆ. ಏನು ಹೇಳನ್ರಿ, 10 ಅಲ್ಲ 1,00,000 ಕೋಟಿಗೆ ಒಬ್ಬ ಅವನು. 1,00,000 ಮಹಾತ್ಮ ಗಾಂಧಿಗೂ ಸೇರಿಲ್ಲ, ಆ ಜನ ಸೇರಿಲ್ಲ, ಮಹಾತ್ಮರಿಗೂ ಸೇರಿಲ್ಲ ಅವರು. ಅಂಥ ಅಭಿಮಾನಿ ಅವನು. ಏನು ಮಾಡ್ತೀವಿ, ಇವತ್ತಿನ ದಿವಸ ಇಲ್ಲಿ ಬರ್ಬೇಕು ಅಂದ್ರೆ ಬೇಜಾರಾಗ. ದಿವಸಕ್ಕೆ ಒಂದು ವಾರಕ್ಕೆ ಒಂದು ಸಲಿನಾದರೂ ಬರ್ಬೇಕು. ನಾನು ಇಲ್ಲಿ ಬಂದಬೇಕು, ನೋಡ್ಕೋಬೇಕು, ಹೋಗ್ತೀನಿ. ಎಷ್ಟೇ ದೂರ ಇರಲಿ ಬಂದು ಹೋಗ್ತೇನೆ ನಾನು. ಏನು ಮಾಡ್ತೀನಿ, ಲಾಸ್ಟ್ಗೆ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅವ್ರು, ಭಾಳ ಚೆನ್ನಾಗಿ ಮಾತಾಡಿದ್ರು ನನ್ನ ಹತ್ರ ಅವರು. ಸಾಯ್ತಾರ ಅಂತ ಗೊತ್ತಿರಲಿಲ್ಲಪ್ಪ. ಅಯ್ಯೋ ದೇವ್ರು ಎಂತ ಕರ್ಕೊಂಡು ಹೋಗ್ಬಿಟ್ನಲ್ಲ ಚಿಕ್ಕ ವಯಸ್ಸಿಗೆ. ಇನ್ನು ಎಷ್ಟು ವರ್ಷ, 40 ವರ್ಷ ಅಷ್ಟೇ ಅವ್ನಿಗೆ ಆಗಿರೋದು. ಇದು ಬೇಕಾ ಅವ್ನಿಗೆ? ಅವನೇನ್ರಿ ಮಕ್ಕಳೇನು? ಆದರೆ ಅವನು ಅಗಲಿದ ನಾಯಕನ ಮಹಾತ್ಮ ಗಾಂಧಿಗೂ ಸನ ಸೇರಿಲ್ಲ. ಅಷ್ಟು ಜನ 1,00,000 ಜನ ಸೇರೋದು ಅವ್ನು ನೋಡೋಕ್ಕೆ. ನನಗೆ ಯಾವ್ದು ಗುಣ, ಎಲ್ರಿಗೂ ಹೆಲ್ಪ್ ಮಾಡೋಕ್ಕೆ ಗುಣ ಇಷ್ಟ ಆಗ್ತದೆ. ಅಂದರೆ ಒಬ್ರಿಗೂ ಹೇಳಲಿಲ್ಲ ಅವ್ರು. ಏನು ಅವ್ರು ಹೋದ್ಮೇಲೆ ಗೊತ್ತು. ಅವ್ರು ಇದುವರೆಗೂ ಹೇಳೋಕ್ಕಾಗಲಿಲ್ಲ, ಹೇಳ್ತಿದ್ದೂ ಇಲ್ಲ. ಅವ್ರು ಹೋದ್ಮೇಲೆ ಗೊತ್ತಾಗಿರೋದು ಎಲ್ಲರಿಗೂ ಅವ್ರ ಗುಣದಾನ ಅವ್ರದ್ದು. ಆಯ್ತು, ನಮಸ್ಕಾರ. ಏನು ಗಾಯ ಮಾಡ್ಕೊಂಡಿದ್ರೆ ಅದು ಇಲ್ಲ, ಅಚ್ಚೆ ಬೇರೆ ಹಾಕೊಂಡಿದ್ರಾ? ಯಾವಾಗ ಹಾಕಿದ ಅಚ್ಚೆ ಅದು? ಅವ್ರ ಅಚ್ಚೆನಾ ಸರ್? ಯಾವಾಗೂ ಹೋಗಲ್ಲ, ಯಾವಾಗೂ ನನ್ನ ಜೊತೆಗೇ ಇರ್ತಾರೆ. ಅವ್ರು ಎಲ್ಲೂ ಹೋಗ್ತಾರೆ, ನೆನ್ಸ್ಕೊಂಡಾಗೆಲ್ಲ ಎಲ್ಲೂ ಹೋಗಲ್ಲ. ಅಷ್ಟು ಅಭಿಮಾನ, ಅಪ್ಪಟ ಅಭಿಮಾನ. ತುಂಬ ನನಗೆ ಭಾಳ ಅಂದರೆ ಹೇಳ್ಬಾರ್ದು ಅದನ್ನ. 10 ಲಕ್ಷಕ್ಕೊಬ್ಬ, 10 ಕೋಟಿಗೊಬ್ಬ ಅವನು. ಅಷ್ಟು ಐತೆ ಅವ್ರ ಮೇಲೆ ಅಭಿಮಾನ, ಇಲ್ಲ ಅಂತ ಹೇಳಲ್ಲ. ಅವ್ರ ಹತ್ರನೂ ಮಾತಾಡೋದು ಇಲ್ಲ ಅಂತ ಹೇಳಲ್ಲ. ಸ್ಟುಡಿಯೋ ಅವ್ರು ಹೌದು, ರಾಜ್ಕುಮಾರ್ಗಿಂತ ಅಪ್ಪು ಮೇಲೆ. ಅಪ್ಪು ಯಾವತ್ತೇ ಆಗಲಿ ಒಂದೊಂದು ದಿವಸ ಮರೆಯಲ್ಲ ನಾನು. ಒಂದು ದಿವಸ ಕ್ಷಣಕ್ಕೂ ನೆನೆಸ್ಕೊಂತೀನಿ. ಕ್ಷಣಕ್ಕೂ ಅಯ್ಯೋ ಅಚ್ಚೆ ನೋಡಿ, ಊಟ ಮಾಡೋಕೆ ಕೈಯಾಗ ಹಾಕ್ಸ್ತೀನಿ ನಾನು. ಯಾವ ಕಡೆಗೆ ಹಾಕ್ತೀನಿ, ಯಾವಾಗ ಊಟ ಮಾಡ್ಬೇಕಾದ್ರೆ ನೆನಪು ನನ್ನ ಸಾಯೋವರೆಗೂ ನನ್ನ ಜೊತೆಗಿತ್ತು. ಅವ್ನು ಸತ್ತೋಗ್ಬಿಟ್ಟ, ನಾನು ಇದ್ದೇನೆ, ಏನು ಮಾಡೋದು? ಸಾಯ್ಬಾರ್ದಾಗಿತ್ತು ಅವ್ರು ಸತ್ತೋದ್ಮೇಲೆ ನಾನು ಹಾಕ್ಸ್ಕೊಂಡೇ ಇಲ್ಲ ನಾನು ಇದುವರೆಗೂ. ನಮಸ್ತೆ ಅಪ್ಪ, ಬರ್ತೀನಿ. ಹೌದು, ಪ್ರತಿ ವರ್ಷ ಬರ್ತೀವಿ ನಾವು ಬೆಂಗಳೂರಿಂದ. ಹೌದು. ಅಪ್ಪು ಅಂದರೆ ನಂಗೆ ತುಂಬ ಇಷ್ಟ. ಅಂದರೆ ಪ್ರತಿ ವರ್ಷ ಅನ್ನೋದು ಬಿಟ್ಟರೆ ನಾವು 2 ಮಂತ್ಸ್ಗೆ 3 ಮಂತ್ಸ್ಗೆಲ್ಲ ಬರ್ತಾನೆ ಇರ್ತೀನಿ. ಅವ್ರು ಡೆತ್ ಆಗಿದ್ದಾರೆ ಅನ್ನಂಗೆ ಇಲ್ಲ, ಅವ್ರು ನಮ್ಮ ಮನಸ್ಸಲ್ಲೇ ಇದ್ದಾರೆ, ಶಾಶ್ವತವಾಗಿ ನಮ್ಮ ಮನಸ್ಸಲ್ಲೇ ಇರ್ತಾರೆ. ಸದಾಕಾಲ ನಮ್ಮ ಮನಸ್ಸಲ್ಲಿ ಇರ್ತಾರೆ, ಅದಂತೂ ನಿಜ. ಬಟ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಜಾಸ್ತಿ ಇದೆ. ಅವ್ರು ತುಂಬ ಯಾವ ಗುಣ ಇಷ್ಟ ಆಗುತ್ತೆ? ಚಿಕ್ಕ ಮಗು ಇದ್ದಾಗಿಂದ ಅವ್ರ ಅಭಿಮಾನಿನೇ. ಗುಣ ಅಂತಲ್ಲ, ಅವ್ರನ್ನ ನೋಡ್ಕೊಂಡೇ ಬೆಳೆದಿದ್ದಲ್ವಾ, ಅವರೆಲ್ಲ ಗುಣನೂ ನಂಗೆ ಇಷ್ಟ ಆಗುತ್ತೆ. ಅವ್ರ ಸ್ಮೈಲ್ ನಂಗೆ ತುಂಬ ಇಷ್ಟ ಆಗುತ್ತೆ. ಜೇಮ್ಸ್ ಹಾಗೇ ಭಾಗ್ಯವಂತ, ಇಲ್ಲೆಲ್ಲ ತುಂಬ ಇಷ್ಟ ಮೂವಿ. ಅಣ್ಣ, ನಾವು ಬಾಗಲಕೋಟೆ ಡಿಸ್ಟಿಕ್ ಇಲ್ಕಲ್ಲಿಂದ ಬಂದೀವಿ. ಅಪ್ಪನ ನೋಡಿಸಲ್ಲ ಅಂತ ಬಂದಿದ್ರು. ಅಪ್ಪನಿಗೋಸ್ಕರನೇ ಬಂದಿರೋದು. ಅವು ಗುಣಾವತಿ ಅಂತ ನನ್ನ ಹೆಸರು. ಇದೇ ಫಸ್ಟ್ ಟೈಮ್ ಬಂದಿರೋದು. ಅದ್ರ ಸಲಕ್ಕೋಸ್ಕರ ಅಂತ ಬಂದಿರೋದು ನಾವು. ಏನಣ್ಣ ಅಣ್ಣ, ಫಸ್ಟು ಒಂದು ಪ್ರೇಮದ ಕಾಣಿಕೆಯಿಂದ ಹಿಡಿದು ಅಪ್ಪು ಯಾವ ಮುಗಿಯವರೆಗೆ ಎಲ್ಲವೂ ನೋಡಿವಣ್ಣ. ನಟೋತ್ಸವ ಯಾವುದು ಶೂಟಿಂಗಿಗೆ ಹಂಪಿಗೆ ಬಂದಾಗ ಅಲ್ಲಿ ಕೂಡ ಇರ್ಕಲ್ಲಿಂದ ಬಂದು ಮಾತಾಡಿಸಿ ಟ್ಯಾಂಕ್ಸ್ ಕೊಟ್ಟಿವಣ್ಣ ಅತ್ತಗೆ. ಈಗ 2 ವರ್ಷ 3 ವರ್ಷದಿಂದ ಬಂದು ಅವ್ರ ಮನೆಗೆ ಕೂಡ ಹೋಗಿದ್ವಿ ಅಣ್ಣ. ಅವ್ರ ಅಪ್ಪವ್ರು ಇದ್ದಿಲ್ಲ ಅಣ್ಣ, ಅವರು ಶೂಟಿಂಗಿಗೆ ಹೋಗ್ಯಾರಂದ್ರು ಹಂಗೆ ಬಂದಿವಿ ಅಣ್ಣ. ಈಗ ಅಲ್ಲಿಂದಕೋಸ್ಕರನೇ ಬಂದಿರೋದು ನಾವು. ಏನಣ್ಣ, ಥ್ಯಾಂಕ್ಸ್ ಅಣ್ಣ. ಸರ್, ಅಪ್ಪು ಅಂದರೆ ನಮಗೆ ತುಂಬ ಇಷ್ಟ. ಅಂಥವ್ರು ಇರಬೇಕಾಗಿತ್ತು ಸರ್, ಅವರೇ ಇಲ್ಲ ಸರ್. ಏನು ಮಾಡೋದು? ಎಷ್ಟೋ ಜನ ಅವರಿಂದ ಜೀವನ ಮಾಡ್ತಾವ್ರಿ ಸರ್. ಅಂಥವ್ರು ಇದ್ದೀರಿ, ಇನ್ನೂ ಎಷ್ಟೋ ಜನಕ್ಕೆ ಹೆಲ್ಪ್ ಆಗೋದು ಸರ್. ನಾವು ತುಮಕೂರಿಂದ ಬಂದಿದ್ದೀವಿ ಸರ್, ನೋಡಬೇಕು ಅಂತ. ಇದೇ ಫಸ್ಟ್ ಸರ್, ನಾವು ಆಗ ಬರೋಕ್ಕಾಗಲಿಲ್ಲ ಸರ್, ಅದಕ್ಕಾಗಿ ಇವಾಗ ಬಂದಿದ್ದೀನಿ ಸರ್. ನೋಡಲೇಬೇಕು ಅಂತ ಇತ್ತು ಸರ್, ಅದಕ್ಕೆ ಇವತ್ತು ಬಂದುಬಿಟ್ಟಿದ್ದೀನಿ ಸರ್. ಏನು ಮಾಡೋದು ಸರ್? ಅಂಥರೇ ಇರಲ್ಲ ಸರ್, ಎಲ್ಲ ಒಳ್ಳೆಯವರೇ ಇರಲ್ಲ ಸರ್. ಎಂತೆಂಥರೋ ಇರ್ತಾರೆ, ಕೈಲಾಗದಾರು ಇರ್ತಾರೆ. ನನ್ನ ಗಂಡ ಹ್ಯಾಂಡಿಕ್ಯಾಪ್ಟ್ ಸರ್, ಆದರೂ ನಾನು ಅವ್ರನ್ನ ಕರ್ಕೊಂಬಂದಿದ್ದೀನಿ ಸರ್.
ಅವ್ರನ್ನೂ ಕರ್ಕೊಂಬಂದಿದ್ದೀನಿ ಸರ್ ನೋಡಬೇಕು ಅಂತ. ಏನು ಮಾಡೋದು ಸರ್, ನೋಡಿದ್ವಿ ಸರ್. ಇವಾಗ ನೋಡಿರಿ ಏನು ಬಂತು ಸರ್, ಎಷ್ಟು ನೋಡಿರೋ ಅಷ್ಟೇ. ಅದೇ ಸರ್, ಥ್ಯಾಂಕ್ ಯು ಸರ್. ಸರ್ ಅಪ್ಪು ಅಂದರೆ ಭಾಳ ಇಷ್ಟ ನಮಗೆ. ಸುಮಾರು ವರ್ಷದಿಂದ ನಾವು ಚಿಕ್ಕ ಹುಡುಗರಿಂದ ಅಪ್ಪು ಫಿಲಮು ಸುಮಾರು ಸರಿ ನೋಡಿದ್ದೀವಿ ಸರ್. ಅವ್ರು ನೋಡ್ತಾ ಇದ್ದರೆ ಏನು ಬೇಜಾರು ಅನಿಸಲ್ಲ, ನೋಡೋಣ ಅನಿಸುತ್ತೆ. ಇನ್ನು ಒಳ್ಳೆ ಕಾರ್ಯಗಳು ಮಾಡಿದ್ರು ಸರ್. ಅಂಥ ವ್ಯಕ್ತಿ ಸಿಗಲ್ಲ ಮತ್ತೆ ಜೀವನದಲ್ಲೇ ಮತ್ತೆ ಸಿಗಲ್ಲ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿಣುಗುತ್ತಾರೆ ಹಂದ, ನೋಡು ಎಂತ ಚಂದ, ರಾತ್ರಿ ಆಯ್ತು ಮಲಗೋ ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿಣುಗುತ್ತಾರೆ ಹಂದ, ನೋಡು ಎಂತ ಚಂದ, ರಾತ್ರಿ ಆಯ್ತು ಹಾಡು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ನೀನಾಡೋ ಮಾತೆಲ್ಲ ಜೇನಿನಂತೆ, ನಗುವಾಗ ಮಗುವೊಂದು ಹೂವಿನಂತೆ. ನೀನಾಡೋ ಮಾತೆಲ್ಲ ಜೇನಿನಂತೆ, ನಗುವಾಗ ಮಗುವೊಂದು ಹೂವಿನಂತೆ. ನೀನೊಂದು ಸಕ್ಕರೆಯ ಬೊಂಬೆಯಂತೆ, ಮಗುವೆ ನೀ ನನ್ನ ಪ್ರಾಣದಂತೆ, ನನ್ನ ಪ್ರಾಣದಂತೆ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿಣುಗುತ್ತಾರೆ ಹಂದ, ನೋಡು ಎಂತ ಚಂದ, ರಾತ್ರಿ ಆಯ್ತು ಮಲಗೋ ನನ್ನ ಪುಟ್ಟ ಕಂದ. ನಾನು ಸಂತೋಷ್ ಅಂತ. ಅಪ್ಪು ಬಾಸ್ ನಮ್ಮನ್ನಾಗಲಿ ಇವಾಗ 4 ವರ್ಷ ಆಯಿತು. ಫಸ್ಟ್ ದಿವಸ ಏನೋ ನಾನು ಎಲ್ಲಿ ಅವರು ಇದಕ್ಕೆ ಹೋಗಿದ್ದೆ, ಅವತ್ತಿಂದ ಮತ್ತೆ ನಾ ಸಮಾಧಿ ಹತ್ರ ಬರಬೇಕಂತ ಯಾವತ್ತೂ ಅಂದ್ಕೊಂಡಿಲ್ಲ. ಯಾಕಂದರೆ ನನ್ನ ಮನಸ್ಸಲ್ಲಿ ಯಾವಾಗಲೂ ಅವರು ತೀರ್ಕೊಂಡಿದ್ದಾರೆ ಅನ್ನೋದೊಂದು ಭಾವನೆ ಬರಬಾರ್ದು. ಅವರು ನಮ್ಮ ಜೊತೆನೇ ಇದ್ದಾರೆ, ಇಲ್ಲೇ ಇದ್ದಾರೆ, ಸಮಾಧಿನ ನಾನು ನೋಡಬಾರ್ದು ಅಂದ್ಕೊಂಡಿದ್ದೆ. ಫಸ್ಟ್ ನಾನೊಂದು ಅವ್ರು ತೀರ್ಕೊಂಡ ದಿವಸ ಹೋಟ್ಲಲ್ಲಿ ಕೆಲಸ ಮಾಡ್ತಾಯಿದ್ದೆ ಮ್ಯಾನೇಜರಾಗಿ. ಯಾವುದೇ ಓನರ್ನೂ ಪರ್ಮಿಷನ್ ತಗೊಳ್ದೇನೆ ಆ ನ್ಯೂಸ್ ಬಂದಿದ್ದ ತಕ್ಷಣವೇ ನನ್ನಲ್ಲೊಂದು ಓನರನ್ನು ನಾನು ಓನರು ಅಂದ್ಕೊಂಡು ಬಾಗಿಲನ್ನು ಆ ಕ್ಷಣಕ್ಕೆ ಮುಚ್ಚಿದೆ. ನಾನು ಮುಚ್ಚಿ ಆದಮೇಲೆ ನನ್ನ ಪಕ್ಕದಲ್ಲಿರೋರು ಒಂದು 4-5 ಅಂಗಡಿಗಳು ಆವಾಗಲೇ ಈ ಥರ ಒಂದು ನಾನು ಹೋಗಿ ಅವ್ರಿಗೆ ಸಲಹೆ ಕೊಟ್ಟೆ. ಯಾಕಂದರೆ ನಾನು ಯಾವ ಫಿಲಮನ್ನು ನೋಡೋದಿಲ್ಲ ಅಂತ, ಎಲ್ಲ ಫಿಲಮನ್ನು ನೋಡ್ತೇನೆ. ಆದರೆ ನನಗೆ ಇಷ್ಟವಾದಿದ್ದು ಅಪ್ಪು ಸರ್ ಮಾತ್ರ. ಯಾಕಂದರೆ ಅಪ್ಪು ಸರ್ ಫಿಲಮ್ ಮಾತ್ರ ನಾನೀಗ ಮನಸ್ಸಿನಲ್ಲಿ ಇಟ್ಕೊಂಡಿರೋದು, ಅದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಬಟ್ ಇವತ್ತು ಬೆಳಗ್ಗೆ ಎದ್ದು ಬೇರೆಯವ್ರ ಸ್ಟೇಟಸ್ ಹಾಕಿದ್ದನ್ನು ನೋಡಿದೆ, ನನ್ನ ಮನಸ್ಸಲ್ಲೂ ಇತ್ತು ಇವತ್ತು ಅವ್ರು ಅಗಲಿದ ದಿನ ಅಂತ. ಬಟ್ ನನಗೇನು ಹೋಗ್ಬಾರ್ದಂತ ಬೆಳಗ್ಗೆ ಒಂದು ಸರಿ ಅಂದ್ಕೊಂಡೆ. ಮತ್ತು ಅದಾದಮೇಲೆ ಯಾಕೆ ಹೇಳೋಕ್ಕಾಗೋದಿಲ್ಲ ಯಾರು ಎಷ್ಟೊತ್ತಿಗೆ ಏನಾಗ್ತಾರೆ ಅಂತ. ಬಟ್ ನನ್ನ ಜೀವನದಲ್ಲಿ ಇದೊಂದನ್ನು ಮಿಸ್ ಮಾಡ್ಕೊಳ್ಳೋದು ಬೇಡ, ಅವ್ರ ಸಮಾಧಿಯನ್ನು ನೋಡ್ಕೊಂಡು ಹೋಗೋಣ ಅಂತ ಮನಸ್ಸಿಂದ ಬಂದೆ. ಇಲ್ಲೂ ನಿಂತ್ಕೊಂಡು ಮಾತಾಡಬಾರ್ದು ಅಂತ ಸ್ವಲ್ಪ ಒಂದು 1/2 hour 1 hour ವೇಟ್ ಮಾಡ್ತಾಯಿದ್ದೆ. ಬಟ್ ಏನೋ ಮನಸ್ಸು ಕೇಳಲಿಲ್ಲ, ಮಾತಾಡ್ಕೊಂಡು ಹೋಗೋಣ ಅಂತ ಮಾತಾಡಿದೆ. ಜೈ ಅಪ್ಪು ಸರ್, ಅಪ್ಪು ಸರಿಗೆ.